ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಹಲಸಿನ ಗುಜ್ಜಿನ ಪಲ್ಯ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಹಿಂಗೆ ಕಟ್ ಮಾಡ್ಕೋಬೇಕು. ಆನಂತರ ಸಿಪ್ಪೆ ತಕ್ಕೊಂಡು ಮಾಡ್ಕೊಂಡು ಹೋಗಿದೆ. ಈ ಥರ ಪೀಸ್ ಮಾಡಿಕೊಂಡು ಕುಕ್ಕರಲ್ಲಿ 2 ವಿಷಲ್ ಹೊಡ್ಸ್ಕೊಂಡ್ರೆ ಸಾಕು. ಹಾಗೆ ಅದು ಗಮ್ ಇರುತ್ತಲ್ಲ, ಅಂಟುತ್ತೆ ಅಂತ ಹೇಳಿ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಬೇಯಲಿಕ್ಕಿಡಿ. ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ, ಹಸಿ ಈರುಳ್ಳಿ, ಹಾಗೆ ತೆಂಗಿನಕಾಯಿ, ಸ್ವಲ್ಪ ಸಾಂಬಾರು ಪುಡಿ, ಖಾರದ ಪುಡಿ, 2 ಸ್ಪೂನು ನೆನೆಸಿಟ್ಟಿರುವಂಥ ಹುಣಸೆ ಹಣ್ಣು, ಈಗ ಮಸಾಲೆ ರೆಡಿಯಾಗಿದೆ. ಈಗ ಬೇಯಿಸ್ಕೊಂಡಿದ್ದೆಲ್ಲ ಆಗಿದೆ, ಬೇಯಿಸ್ಕೊಂಡು ರೆಡಿಯಾಗಿದೆ. ಹೀಗೆ ಪುಡಿ ಮಾಡ್ಕೋಬೇಕು. ಆಮೇಲೆ ಒಗ್ಗರಣೆ ಇಟ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಹೆಚ್ಕೊಂಡಿರೋ ಈರುಳ್ಳಿ, ಕರಿಬೇವು ಸೊಪ್ಪು, ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಇದು ಮಾಡ್ಕೊಳ್ಳಿ. ಇವಾಗ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬೆಂದಾದ್ಮೇಲೆ ಅರಿಶಿನ ಪುಡಿ ಹಾಕ್ಕೊಂಡು ಏನು ಪುಡಿ ಮಾಡ್ಕೊಂಡಿರ್ತೀವಿ ಹಲಸಿನ ಗುಜ್ಜನ್ನ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕಬೇಕು. ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ನಾನು ಬಳಸಿರೋದು ಮಲ್ನಾಡು ಬೆಲ್ಲ, ಜೋನಿ ಬೆಲ್ಲ. ಯಾವ ಬೆಲ್ಲನಾದರೂ ಹಾಕ್ಕೋಬೋದು, ಬೆಲ್ಲ ಬೇಡ ಅಂದ್ರೂ ಸ್ಕಿಪ್ ಮಾಡ್ಕೋಬೋದು. ಆದರೆ ಬೆಲ್ಲ ಹಾಕಿದ್ರೇ ರುಚಿಯಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೋಬೇಕು. ಇವಾಗ ರೆಡಿಯಾಗಿದೆ, ಹಲಸಿನ ಗುಜ್ಜಿನ ಪಲ್ಯ ರೆಡಿಯಾಗಿದೆ. ಜೊತೆಗೆ ಮಲ್ನಾಡು ಸ್ಪೆಷಲ್ ಅಕ್ಕಿ ರೊಟ್ಟಿ ಕೂಡ ರೆಡಿ ಇದೆ. ಇದ್ರ ಜೊತೆಗೆ ಟೇಸ್ಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.